ಕರ್ತನಲ್ಲಿ ಪ್ರಿಯರೇ, ನಿಮ್ಮೆಲ್ಲರಿಗೂ ಮುಂಜಾನೆಯ ಶುಭ ವಂದನೆಗಳು. ಈ ದಿನ ವಿಶ್ವವಾಣಿ ಪ್ರಸ್ತುತಪಡಿಸುವ ನಿನ್ನ ದಾರಿಗೆ ಬೆಳಕು ಎಂಬ ಕಾರ್ಯಕ್ರಮಕ್ಕೆ ನಿಮ್ಮನ್ನು ಪ್ರೀತಿಯಿಂದ ಸ್ವಾಗತಿಸುತ್ತಿದ್ದೇನೆ. ಈ ದಿನಕ್ಕೆ ನೇಮಕವಾದಂಥ ದೇವರ ವಾಕ್ಯ ಭಾಗವು ಯೋಹಾನನು ಬರೆದ ಸುವಾರ್ತೆ 20ನೇ ಅಧ್ಯಾಯ 3-7 ವಚನಗಳನ್ನು ಓದಿಕೊಂಡು ಧ್ಯಾನಿಸೋಣ. ಆಗ ಪೇತ್ರನೂ ಆ ಮತ್ತೊಬ್ಬ ಶಿಷ್ಯನೂ ಹೊರಟು ಸಮಾಧಿಯ ಕಡೆಗೆ ಹೋದರು. ಅವರಿಬ್ಬರು ಜೊತೆಯಾಗಿ ಓಡಿದರು. ಆದರೆ ಆ ಮತ್ತೊಬ್ಬ ಶಿಷ್ಯನು ಪೇತ್ರನಿಗಿಂತ ಮುಂದೆ ಓಡಿ ಮೊದಲೇ ಸಮಾಧಿಗೆ ಮುಟ್ಟಿ ಬೊಗ್ಗಿ ನೋಡಿ ಆ ನಾರು ಬಟ್ಟೆಗಳು ಬಿದ್ದಿರುವುದನ್ನು ಕಂಡನು, ಆದರೆ ಒಳಕ್ಕೆ ಹೋಗಲಿಲ್ಲ. ಸೀಮೋನ್ ಪೇತ್ರನು ಅವನ ಹಿಂದೆ ಬಂದು ಸಮಾಧಿಯೊಳಕ್ಕೆ ಹೋಗಿ ಆ ನಾರು ಬಟ್ಟೆಗಳು ಬಿದ್ದಿರುವುದನ್ನು, ಆತನ ತಲೆಯ ಮೇಲಿದ್ದ ಕೈಪಾವುಡವು ಆ ನಾರು ಬಟ್ಟೆಗಳ ಕೂಡ ಇರದೆ ಸುತ್ತಿ ಒಂದು ಕಡೆಯಲ್ಲಿ ಬೇರೆ ಇರುವುದನ್ನು ನೋಡಿದನು. ದೇವರು ಈ ವಾಕ್ಯ ಭಾಗವನ್ನು ನಮ್ಮೆಲ್ಲರ ಆತ್ಮನ ಪ್ರಯೋಜನಕ್ಕಾಗಿ ಆಶೀರ್ವದಿಸಲಿ. ಕರ್ತನಲ್ಲಿ ಪ್ರೀತಿಯುಳ್ಳ ದೇವಜನರೇ, ನಮ್ಮ ಒಡೆಯನೂ ಕರ್ತನೂ ಆಗಿರುವ ಯೇಸು ಕ್ರಿಸ್ತನ ಅತಿ ಶ್ರೇಷ್ಠವಾದಂಥ ನಾಮದಲ್ಲಿ ನಿಮ್ಮೆಲ್ಲರನ್ನು ವಂದಿಸುತ್ತಾ ಈ ದಿನದ ವಾಕ್ಯ ಧ್ಯಾನಕ್ಕೆ ಪ್ರೀತಿಯಿಂದ ಸ್ವಾಗತಿಸುತ್ತೇನೆ. ಪ್ರಿಯರೇ, ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ಈ ಲೋಕದಲ್ಲಿ ಜೀವಿಸಿದ ಆತನ ಕೊನೆಯ ವಾರದಲ್ಲಿ ಕಂಡುಬರುವ ಕೆಲವು ವಸ್ತ್ರಗಳ ಕುರಿತು ಸತ್ಯವೇದದಲ್ಲಿ ಉಲ್ಲೇಖಿಸಿರುವುದನ್ನು ಧ್ಯಾನ ಮಾಡುತ್ತಾ ಇಲ್ಲಿವರೆಗೂ 5 ವಸ್ತ್ರಗಳ ಕುರಿತು ಆಲೋಚನೆ ಮಾಡುತ್ತಾ ಬಂದಿರುತ್ತೇವೆ. ಈ ದಿನ ಕೊನೆಯದಾಗಿ 6ನೇ ವಸ್ತ್ರದ ಕುರಿತು ಧ್ಯಾನ ಮಾಡುತ್ತಾ ಇಂದಿಗೆ ಈ ಅಂಶವನ್ನು ಮುಕ್ತಾಯಗೊಳಿಸೋಣ. ಈ ದಿನ ಓದಿರುವಂಥ ವಾಕ್ಯ ಭಾಗ ಯೋಹಾನನು ಬರೆದ ಸುವಾರ್ತೆ 20ನೇ ಅಧ್ಯಾಯ 6 ಮತ್ತು 7ನೇ ವಚನಗಳಲ್ಲಿ ಪೇತ್ರನು ಸಮಾಧಿಯೊಳಕ್ಕೆ ಹೋಗಿ ಆ ನಾರು ಬಟ್ಟೆಗಳು ಬಿದ್ದಿರುವುದನ್ನು, ಆತನ ತಲೆಯ ಮೇಲೆ ಕಟ್ಟಿದ್ದ ಕೈಪಾವುಡವು ಆ ನಾರು ಬಟ್ಟೆಗಳ ಕೂಡ ಇರದೆ ಸುತ್ತಿ ಒಂದು ಕಡೆ ಬೇರೆಯಾಗಿ ಇಟ್ಟಿರುವುದನ್ನು ನೋಡಿದನು ಎಂಬುದಾಗಿ ಓದಿ ಕೇಳಿಸಿಕೊಂಡಿದ್ದೇವೆ. ಪ್ರಿಯರೇ, ಈ ದಿನ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ದೇಹವನೆಟ್ಟ ಸಮಾಧಿಯಲ್ಲಿ ಕಂಡುಬರುವ ವಸ್ತ್ರದ ಕುರಿತು ಧ್ಯಾನ ಮಾಡುವವರಾಗಿದ್ದೇವೆ. ನಮ್ಮ ಕರ್ತನಾದ ಯೇಸು ಕ್ರಿಸ್ತನು 3ನೇ ದಿನದಲ್ಲಿ ಮರಣವನ್ನು ಜಯಿಸಿ ಮೃತ್ಯುಂಜಯನಾಗಿ ಎದ್ದು ಬಂದಾಗ ಆತನ ಸಮಾಧಿಯಲ್ಲಿ ಕಂಡುಬರುವಂಥ ಒಂದು ವಸ್ತ್ರದ ಕುರಿತು ಸತ್ಯವೇದದಲ್ಲಿ ಉಲ್ಲೇಖಿಸಲಾಗಿದೆ. ಅದೇನೆಂದರೆ, ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ಶಿಲುಬೆ ಮೇಲೆ ಮರಣಿಸಿದಾಗ ಅರಿಮಥಾಯದ ಯೋಸೇಫನು ನಾರು ಬಟ್ಟೆಗಳನ್ನು ತಂದು ಯೇಸುವಿನ ದೇಹಕ್ಕೆ ಸುತ್ತಿ ಒಂದು ಕೈಪಾವುಡವನ್ನು ಆತನ ತಲೆಗೆ ಕಟ್ಟಿದ್ದನು. ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ಪುನರುತ್ಥಾನ ಹೊಂದಿದ ಮೇಲೆ ಆತನ ದೇಹವನ್ನಿರಿಸಿದ ಸಮಾಧಿಯಲ್ಲಿ ಆತನ ದೇಹಕ್ಕೆ ಸುತ್ತಿದಂಥ ನಾರು ಬಟ್ಟೆಗಳು ಸಮಾಧಿಯಲ್ಲಿ ಬಿದ್ದಿದ್ದವು ಮತ್ತು ಆತನ ತಲೆಗೆ ಕಟ್ಟಿದ ಕೈಪಾವುಡವು ಆ ನಾರು ಬಟ್ಟೆಗಳ ಕೂಡ ಇರದೆ ಅದನ್ನು ಸುರುಳಿಯಂತೆ ಸುತ್ತಿ ಪ್ರತ್ಯೇಕವಾಗಿ ಒಂದು ಕಡೆಯಲ್ಲಿ ಬೇರೆಯಾಗಿ ಇಟ್ಟಿರುವುದನ್ನು ಪೇತ್ರನು ಕಂಡನು ಎಂಬುದಾಗಿ ಸತ್ಯವೇದದಲ್ಲಿ ಗಮನಿಸಿದೆವು. ಹಾಗಾದರೆ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ತಲೆಗೆ ಕಟ್ಟಿದ್ದ ಈ ಕೈಪಾವುಡವನ್ನು ಸುರುಳಿಯಂತೆ ಸುತ್ತಿ ಇಟ್ಟವರು ಯಾರು? ಹಾಗೂ ಈ ಕೈಪಾವುಡವನ್ನು ಸುರುಳಿಯಂತೆ ಸುತ್ತಿ ಪ್ರತ್ಯೇಕವಾಗಿ ಒಂದು ಕಡೆಯಲ್ಲಿ ಬೇರೆಯಾಗಿ ಯಾಕೆ ಇಡಲಾಯಿತು ಎಂಬುದಾಗಿ ಈ ದಿನ ಆಲೋಚನೆ ಮಾಡೋಣ. ಪ್ರಿಯರೇ, ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ತಾನೇ ತನ್ನ ಪುನರುತ್ಥಾನದ ನಂತರ ತನ್ನ ತಲೆಗೆ ಕಟ್ಟಿದ ಕೈಪಾವುಡವನ್ನು ಸುತ್ತಿ
ಒಂದು ಕಡೆಯಲ್ಲಿ ಪ್ರತ್ಯೇಕವಾಗಿ ಬೇರೆಯಾಗಿ ಇಟ್ಟಿರುವನು. ಹಾಗಾದರೆ ಯಾಕೆ ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ತನ್ನ ತಲೆಗೆ ಕಟ್ಟಿದ ಕೈಪಾವುಡವನ್ನು ಸುತ್ತಿ ಪ್ರತ್ಯೇಕವಾಗಿ ಬೇರೆಯಾಗಿ ಇಟ್ಟಿದ್ದನು ಎಂಬುದಾಗಿ ಒಂದು ವೇಳೆ ನಾವು ಆಲೋಚನೆ ಮಾಡುವುದಾದರೆ, ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ಈ ಕೈಪಾವುಡವನ್ನು ಸುರುಳಿಯಾಗಿ ಸುತ್ತಿ ಪ್ರತ್ಯೇಕವಾಗಿ ಬೇರೆಯಾಗಿ ಇಡುವುದರ ಮುಖಾಂತರ ತನ್ನ ಶಿಷ್ಯರಿಗೆ ಒಂದು ಗುರುತನ್ನು ಅಥವಾ ಒಂದು ಸಂದೇಶವನ್ನು ಕೊಡುವುದಕ್ಕಾಗಿ ಬಯಸಿದನು. ಯೇಸು ಸ್ವಾಮಿಯ ಮರಣ ಆತನ ಶಿಷ್ಯರಿಗೆ ಬಹು ದುಃಖವನ್ನು ಮತ್ತು ಭಯವನ್ನು ಉಂಟು ಮಾಡಿತು. ಯಾವಾಗ ಯೇಸು ಸ್ವಾಮಿಯ ದೇಹ ಸಮಾಧಿಯಲ್ಲಿ ಇಡಲ್ಪಟ್ಟಿತೋ ಆಗ ಆತನ ಶಿಷ್ಯರು ಹೆದರಿಕೊಂಡು ಕೋಣೆಯೊಳಗೆ ಸೇರಿದರು. ಹೊರಗೆ ಬಂದರೆ ಎಲ್ಲಿ ತಮಗೂ ಅಪಾಯ ಕಾದಿದೆಯೋ ಎಂಬ ಭಯ ಅವರನ್ನು ಆವರಿಸಿತು. ಮತ್ತು ಅವರು ಹಿಂಬಾಲಿಸುತ್ತಿದ್ದ ಗುರುವೇ ಮರಣಿಸಿದ ಮೇಲೆ ಅವರ ನಿರೀಕ್ಷೆ ಎಲ್ಲವೂ ಹುಸಿಯಾಯಿತು. ನಿರಾಶೆಯಿಂದ ದಿಕ್ಕು ಕಾಣದವರಾದರು. ಆದರೆ ಯಾವಾಗ ಯೇಸು ಸ್ವಾಮಿಯ ದೇಹವನ್ನಿಟ್ಟಿದ್ದ ಸಮಾಧಿಗೆ ಬಂದು ಸಮಾಧಿಯಲ್ಲಿ ಸುರುಳಿಯಾಗಿ ಸುತ್ತಿ ಪ್ರತ್ಯೇಕವಾಗಿ ಬೇರೆಯಾಗಿ ಇಡಲ್ಪಟ್ಟಿದ್ದ ಈ ಕೈಪಾವುಡವನ್ನು ಕಂಡರೋ ಆಗ ಅವರಿಗೆ ಸಮಾಧಾನ, ಸಂತೋಷ, ಧೈರ್ಯ ಹಾಗೂ ನಿರೀಕ್ಷೆ ಉಂಟಾಯಿತು. ಹೇಗೆಂದರೆ ಆ ದಿನಗಳಲ್ಲಿ ಯಹೂದ್ಯರ ಸಂಪ್ರದಾಯಗಳ ಪ್ರಕಾರ ಗುರುಗಳು ಮತ್ತು ಯಜಮಾನರು ತಮ್ಮ ಶಿಷ್ಯರಿಗೆ ಎಲ್ಲಾ ಸಂಗತಿಗಳನ್ನ ಬಾಯಿ ಮಾತುಗಳಿಂದ ತಿಳಿಸುತ್ತಿರಲಿಲ್ಲ. ಬದಲಾಗಿ ಕೆಲವು ಸನ್ನೆ ಸೂಚನೆಗಳ ಮುಖಾಂತರ ತಮ್ಮ ಶಿಷ್ಯರಿಗೆ ಕೆಲವು ಸಂದೇಶಗಳನ್ನು ಕೊಡುತ್ತಿದ್ದರು. ಉದಾಹರಣೆಗೆ, ಆ ದಿನಗಳಲ್ಲಿ ಯಜಮಾನರು ಅಥವಾ ಗುರುಗಳು ಊಟದ ಮೇಜಿನ ಮೇಲೆ ಊಟಕ್ಕೆ ಕೂತಾಗ ಸೇವಕರು ತಮ್ಮ ಯಜಮಾನನಿಗೆ ಊಟದ ಮೇಜಿನ ಮೇಲೆ ಊಟಕ್ಕೆ ಅಣಿ ಮಾಡಿ ದೂರ ಹೋಗಿ ನಿಂತುಕೊಳ್ಳುತ್ತಿದ್ದರು. ಯಾಕೆಂದರೆ ಯಜಮಾನನು ಊಟ ಮಾಡುತ್ತಿರುವಾಗ ಸೇವಕರು ಯಜಮಾನನ ಸಮೀಪದಲ್ಲಿ ನಿಲ್ಲುವ ಹಾಗಿರಲಿಲ್ಲ. ಯಜಮಾನನು ಊಟ ಮುಗಿಸಿ ಊಟದ ಮೇಜಿನಿಂದ ಎದ್ದು ಹೋದ ಮೇಲೆ ಸೇವಕರು ಬಂದು ಊಟದ ಮೇಜನ್ನ ಸ್ವಚ್ಛಗೊಳಿಸುತ್ತಿದ್ದರು. ಕೆಲವು ಸಂದರ್ಭಗಳಲ್ಲಿ ಯಜಮಾನನು ಊಟ ಮಾಡುತ್ತಿರುವಾಗ ಯಾವುದೋ ಒಂದು ಕೆಲಸದ ನಿಮಿತ್ತ ಊಟವನ್ನು ಮಧ್ಯದಲ್ಲೇ ಬಿಟ್ಟು ಎದ್ದು ಹೊರಡಬೇಕಾದ ಸಂದರ್ಭ ಬಂದಾಗ ಆ ಯಜಮಾನನು ತನ್ನ ಊಟದ ಮೇಜಿನ ಮೇಲೆ ಕೈಪಾವುಡವನ್ನು ಸುರುಳಿಯಾಗಿ ಸುತ್ತಿ ಒಂದು ಕಡೆ ಪ್ರತ್ಯೇಕವಾಗಿ ಇಟ್ಟು ಊಟದ ಮೇಜಿನಿಂದ ಎದ್ದು ಹೊರಟು ಹೋಗುತ್ತಿದ್ದನು. ಯಾಕೆಂದರೆ ಈ ರೀತಿಯಾಗಿ ಮಾಡುವುದರಿಂದ ಆ ಯಜಮಾನನು ತನ್ನ ಸೇವಕನಿಗೆ ಒಂದು ಸಂದೇಶವನ್ನು ಕೊಡುತ್ತಿದ್ದನು. ಅದೇನೆಂದರೆ, ನನ್ನ ಊಟ ಇನ್ನೂ ಸಂಪೂರ್ಣಗೊಂಡಿಲ್ಲ, ಯಾವುದೋ ಒಂದು ಚಿಕ್ಕ ಕೆಲಸದ ನಿಮಿತ್ತ ನಾನು ಹೋಗುತ್ತಾ ಇದ್ದೇನೆ, ನಾನು ಮತ್ತೆ ಬೇಗನೆ ಮರಳಿ ಬಂದು ನನ್ನ ಭೋಜನವನ್ನು ಮುಂದುವರಿಸುತ್ತೇನೆ ಎಂಬ ಸಂಕೇತ ಈ ಕೈಪಾವುಡವನ್ನು ಸುತ್ತಿ ಇಡುವುದರ ಮುಖಾಂತರ ತಮ್ಮ ಶಿಷ್ಯರಿಗೆ ತಿಳಿಸುತ್ತಿದ್ದರು. ಅದೇ ಪ್ರಕಾರ ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ಕೂಡ ತನ್ನ ಶಿಷ್ಯರಿಗೆ ತಾನು ಹೇಳಿದಂತೆ ಮರಣವನ್ನು ಗೆದ್ದು ಬಂದಿದ್ದೇನೆ, ನಾನು ಬೇಗನೆ ಮತ್ತೆ ನಿಮ್ಮನ್ನು ಸಂಧಿಸುತ್ತೇನೆ ಎಂಬುದಾಗಿ ಈ ಕೈಪಾವುಡದ ಮುಖಾಂತರ ತನ್ನ ಶಿಷ್ಯರಿಗೆ ಒಂದು ಗುರುತನ್ನು, ಸಂದೇಶವನ್ನು ನೀಡಿದರು. ಆ ಕೈಪಾವುಡವನ್ನು ನೋಡಿದ ನಂತರ ಆತನ ಶಿಷ್ಯರಿಗೆ ಯೇಸುವಿನ ಮಾತುಗಳು ನೆನಪಿಗೆ ಬರತೊಡಗಿದವು. ಯೇಸು ಸ್ವಾಮಿ ತನ್ನ ಮರಣ ಪುನರುತ್ಥಾನದ ಕುರಿತು ಹೇಳಿದ ಮಾತುಗಳನ್ನ ನೆನಪಿಗೆ ತಂದುಕೊಂಡರು. ಯೇಸು ಸ್ವಾಮಿ ಪುನರುತ್ಥಾನ ಹೊಂದಿದ ಮೇಲೆ ತನ್ನ ಶಿಷ್ಯರಿಗೆ ಕಾಣಿಸಿಕೊಂಡು ಅವರೊಂದಿಗೆ 40 ದಿವಸ ಇದ್ದು ಅವರನ್ನು ಬಲಪಡಿಸಿದನು ಎಂಬುದಾಗಿ ದೇವರ ವಾಕ್ಯದಲ್ಲಿ ನಾವು ಗಮನಿಸುವಂತವರಾಗಿದ್ದೇವೆ. ಪ್ರಿಯರೇ, ಈ ದಿನ ಈ ಕೈಪಾವುಡವು ನಮಗೂ ಒಂದು ಸಂದೇಶವನ್ನು ಕೊಡುವಂತದಾಗಿದೆ. ಅದೇನೆಂದರೆ, ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ಅತೀ ಬೇಗನೆ ಈ ಲೋಕಕ್ಕೆ ತಿರುಗಿ ಬರಲಿದ್ದಾನೆ. ನಾವು ಆತನ ಬರೋಣಕ್ಕಾಗಿ ಕಾಯುತ್ತಾ ಆತನೊಂದಿಗೆ ಎತ್ತಲ್ಪಡುವುದಕ್ಕಾಗಿ ನಮ್ಮನ್ನು ನಾವು ಸಿದ್ಧಪಡಿಸಿಕೊಳ್ಳಬೇಕು ಎಂಬುದಾಗಿ. ಆದುದರಿಂದ ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ಬರುವಾಗ ನಾವು ಸುಕ್ಕು, ಕಳಂಕ ಮುಂತಾದದೊಂದು ಇಲ್ಲದ ಶುದ್ಧ ಕನ್ನಿಕೆಯೋ ಎಂಬಂತೆ ಆತನ ಮುಂದೆ ನಿಲ್ಲುವುದಕ್ಕಾಗಿ ಪ್ರತಿದಿನ ವಾಕ್ಯೋಪದೇಶ ಸಹಿತವಾದ ಜಲಸ್ನಾನ ಮಾಡುತ್ತಾ ನಮ್ಮನ್ನು ನಾವು ಸಿದ್ಧಪಡಿಸಿಕೊಳ್ಳೋಣ. ದೇವರು ನಿಮ್ಮೆಲ್ಲರನ್ನೂ ಆಶೀರ್ವದಿಸಲಿ. ಪ್ರಾರ್ಥನೆ ಮಾಡೋಣ. ಮಹಾಪರಿಶುದ್ಧ ಸ್ಥಾನದಲ್ಲಿ ವಾಸ ಮಾಡುವಂಥ ನಮ್ಮ ಪರಲೋಕದ ತಂದೆಯಾದ ದೇವರೇ, ನಮ್ಮ ಕರ್ತನೂ ಒಡೆಯನೂ ಆಗಿರುವ ಯೇಸು ಕ್ರಿಸ್ತನ ಅತಿ ಶ್ರೇಷ್ಠವಾದ ನಾಮದಲ್ಲಿ ನಿನ್ನನ್ನು ಸ್ತುತಿಸಿ ಕೊಂಡಾಡಿ ಆರಾಧಿಸುವಂತವರಾಗಿದ್ದೇವೆ. ಹೌದು, ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ಆ ದಿನ ಸಮಾಧಿಯಲ್ಲಿ ತನ್ನ ಕೈಗೆ ಕಟ್ಟಲ್ಪಟ್ಟಂತ ಕೈಪಾವುಡವನ್ನ ಸುರುಳಿಯಂತೆ ಸುತ್ತಿ ಪ್ರತ್ಯೇಕವಾಗಿ ಬೇರೆಯಾಗಿಡುವುದರ ಮುಖಾಂತರ ನಾನು ಮರಣವನ್ನು ಗೆದ್ದು ಬಂದಿದ್ದೇನೆ, ಮತ್ತೆ ನಿಮ್ಮನ್ನು ಸಂಧಿಸುತ್ತೇನೆ ಎಂಬುದಾಗಿ ಆ ದಿನ ತನ್ನ ಶಿಷ್ಯರಿಗೆ ಸೂಚನೆಯನ್ನ, ಗುರುತನ್ನ ಕೊಟ್ಟನು. ಅದೇ ಪ್ರಕಾರವಾಗಿ ಕರ್ತನೆ, ಈ ಸಮಾಧಿಯಲ್ಲಿದ್ದಂಥ
ತಲೆಗೆ ಕಟ್ಟಲ್ಪಟ್ಟಂತ ಕೈಪಾವುಡ ಈ ದಿನ ನಮಗೂ ಕೂಡ ಒಂದು ಸಂದೇಶವನ್ನು ಕೊಡುವಂತದಾಗಿದೆ. ಅದೇನೆಂದರೆ, ನೀನು ಅತಿ ಶೀಘ್ರವಾಗಿ ಈ ಲೋಕಕ್ಕೆ ಬರಲಿದ್ದೆ. ನಿನ್ನ ಬರೋಣದಲ್ಲಿ ನಾವೆಲ್ಲರೂ ಎತ್ತಲ್ಪಟ್ಟು ನಿನ್ನ ರಾಜ್ಯದಲ್ಲಿ ನಿತ್ಯ ವಾಸಿಸುವುದಕ್ಕೋಸ್ಕರ ನಮ್ಮನ್ನು ನಾವು ಸಿದ್ಧಪಡಿಸಿಕೊಳ್ಳಬೇಕು ಎಂಬುದಾಗಿ. ಆದುದರಿಂದ ಈ ವಾಕ್ಯಗಳನ್ನು ಕೇಳಿಸಿಕೊಳ್ಳುತ್ತಿರುವಂತ ನಾವೆಲ್ಲರೂ ಈ ಕೊನೆ ದಿನಗಳಲ್ಲಿ ನಮ್ಮನ್ನು ನಾವು ಸಿದ್ಧಪಡಿಸಿಕೊಂಡು ನಿನ್ನ ಮುಂದೆ ನಿಲ್ಲುವುದಕ್ಕೂ ನಿನ್ನೊಟ್ಟಿಗೆ ವಾಸ ಮಾಡುವುದಕ್ಕೂ ಬೇಕಾದಂಥ ಯೋಗ್ಯತೆಯನ್ನ ಸಂಪಾದಿಸಿಕೊಳ್ಳುವುದಕ್ಕೆ ಸಹಾಯ ಮಾಡು. ಈ ದಿನದ ನಮ್ಮೆಲ್ಲ ಸೇವಾ ಕಾರ್ಯಗಳನ್ನ, ಸೇವಾ ಪ್ರಯಾಣಗಳನ್ನ, ಸೇವಾ ಉದ್ದೇಶಗಳನ್ನ ಆಶೀರ್ವದಿಸು. ಪ್ರಾರ್ಥನೆ ಕೇಳಿದಕ್ಕಾಗಿ ಸ್ತೋತ್ರ. ಯೇಸುವಿನ ನಾಮದಲ್ಲಿ ಬೇಡಿದ್ದೇವೆ ಕರ್ತನೇ, ಆಮೇನ್. ಪ್ರಿಯ ಸಹೋದರ ಸಹೋದರಿಯರೇ, ನಿಮ್ಮ ಪ್ರಾರ್ಥನಾ ಮನವಿಗಳಿಗಾಗಿ ಪ್ರಾರ್ಥಿಸಲು ವಿಶ್ವವಾಣಿಯು ದಿನದ 24 ಗಂಟೆಗಳ ಕಾಲ ಪ್ರಾರ್ಥನಾ ಸೇವಾ ಕೇಂದ್ರವನ್ನು ತೆರೆದಿರುವುದು. ಇದರ ಪ್ರಯೋಜನವನ್ನು ಪಡೆದುಕೊಳ್ಳಲು ಟೋಲ್ ಫ್ರೀ ಸಂಖ್ಯೆ 1800-270-0333ಕ್ಕೆ ಕರೆ ಮಾಡಿರಿ ಹಾಗೂ ನಿಮ್ಮ ಪರಿಚಯದವರಿಗೂ ಪರಿಚಯಿಸಿರಿ. ದೇವರು ನಿಮ್ಮನ್ನು ಆಶೀರ್ವದಿಸಲಿ.